ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿಯ ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನ 4 ಜನ ಸದಸ್ಯರು ಹಣದ ಆಸೆಗೆ ವಿಪ್ ಉಲ್ಲಂಘನೆ ಮಾಡಿ ಚುನಾವಣೆಯಲ್ಲಿ ತಟಸ್ಥವಾಗಿರುವವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಬಾಲಕೃಷ್ಣ ಗಂಡಸ್ತನದ ರಾಜಕಾರಣ ಮಾಡಬೇಕು, ದ್ವೇಷದ ರಾಜಕಾರಣ ಮಾಡಬಾರದು. ಅಧಿಕಾರ ಶಾಶ್ವತವಾಗಿರುವುದಿಲ್ಲ. ಸರ್ಕಾರ ಯಾವತ್ತು ಬೀಳುತ್ತದೋ ಗೊತ್ತಿಲ್ಲ. ಮುಂದಿನ ಮಾರ್ಚ್ ವೇಳೆಗೆ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತದೆ. ಆಗ ನಮ್ಮ ಎನ್ಡಿಎ ಮೈತ್ರಿಕೂಟ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ತಿಳಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು, ಮೊನ್ನೆ ನಡೆದಂಥ ಮಾಗಡಿ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕೌನ್ಸಿಲರ್ಗಳೇನಿದ್ರು ಸುಮಾರು 12 ಸಂಖ್ಯೆಯಲ್ಲಿ ನಮ್ಮ ಪುರಸಭಾ ಸದಸ್ಯರು ಏನು ಗೆದ್ದಿದ್ರು, ಈ ಪುರಸಭೆಯ ಮಹಾಜನತೆ ಏನು ಗೆಲ್ಲಿಸ್ಕೊಟ್ಟಿದ್ರು. ಅದರ ಜೊತೆಯಲ್ಲಿ BJPಯಿಂದ 1 ಸದಸ್ಯರನ್ನು ಏನು ಆಯ್ಕೆಯಾಗಿದ್ದರು. ಒಟ್ಟು 13 ಸಂಖ್ಯೆ ನಮ್ಮ ಪರವಾಗಿದೆ ಅಂತೇಳಿ ನಾವು ಒಡಂಬಡಿಕೆಯಂತೆ ಈ ಬಾರಿ ಶ್ರೀಮತಿ ನಾಗರತ್ನಮ್ಮನವ್ರನ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಮ್ಮ ಅಶ್ವಥ್ ಅವರನ್ನು ಸ್ಪರ್ಧೆಗಿಳಿಸಿದ್ವಿ. ಇಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕ್ರಮವಾಗಿ ಆಯ್ಕೆಯಾದಂಥ 4 ಜನ ಪುರಸಭೆಯ JDSನ ಸದಸ್ಯರು ಮತ್ತು ಉಳಿದಂಗೆ 8 ಜನ JDSನ ಸದಸ್ಯರುಗಳು, ಒಟ್ಟು 12 ಜನ ಸದಸ್ಯರುಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿ 4 ಜನ ಸದಸ್ಯರುಗಳೇನು ನಮ್ಮ ಪಕ್ಷದ ವಿಪ್ಪನ್ನು ಏನು ಜಾರಿ ಮಾಡಿದ್ವಿ ಅದನ್ನು ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ನಿಮಗೆ ನಮಗೆಲ್ಲ ಗೊತ್ತಾಗಿದೆ. ನಾವು ಶ್ರೀಮತಿ ನಾಗರತ್ನಮ್ಮ ಅವರಿಗೆ ಮತ್ತು ಅಶ್ವಥ್ ಅವರಿಗೆ ಕ್ರಮವಾಗಿ ಕೈ ಎತ್ತುವುದರ ಮೂಲಕ ತನ್ನ ಬೆಂಬಲವನ್ನು ಸೂಚಿಸಬೇಕು, ಮತವನ್ನು ಕೊಡಬೇಕು, ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪಕ್ಷದ ವತಿಯಿಂದ ಏನು ವಿಪ್ಪನ್ನು ಕೊಟ್ಟಿದ್ವಿ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆಯನ್ನು ಮಾಡಿರ್ತಾರೆ. ಅವ್ರ ಬಗ್ಗೆ ಕ್ರಮ ವಹಿಸಲು ನಾವು ಇವತ್ತಿಂದ JDSನ ಜಿಲ್ಲಾಧ್ಯಕ್ಷನಾದ ನಾನೇ ವಿಪ್ ಕೊಡುವಂಥ ಅಧಿಕಾರ ನನಗೆ ಇದ್ದಿದ್ದರಿಂದ, ನಾನೇ ವಿಪ್ಪನ್ನು ಕೊಟ್ಟಿರೋದ್ರಿಂದ ನಾನು ಇವತ್ತಿಂದ ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋದು ಸ್ಪಷ್ಟತೆಯನ್ನು ತಮ್ಮ ಮುಖಾಂತರ ತಿಳಿಸ್ತಾ, ಇವತ್ತು ಅವರು ಯಾವ ಆಸೆಗೆ, ಆಮಿಷಕ್ಕೆ, ಹಣಕ್ಕೆ ಒಳಗಾಗಿದ್ದಾರೆ. ಸೊ ಇದು ಸ್ಪಷ್ಟವಾಗಿ ಪಕ್ಷದ ದ್ರೋಹಕ್ಕೆ ಕಾರಣರಾಗಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಕಾರಣರಾಗಿದ್ದಾರೆ. ಅವರನ್ನು ಸದಸ್ಯತ್ವವನ್ನು ವಜಾಗೊಳಿಸಬೇಕು ಮತ್ತು 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸದ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಮುಂದುವರೆದು ನಾನು ಇಲ್ಲಿ JDSನ ಪಕ್ಷದ ಮುಖಂಡನಾಗಿ JDS ಪಕ್ಷದಿಂದ ಶಾಸಕ ಸ್ಥಾನವನ್ನು ಪಡೆದು ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮಗೆ
ಯಾರೇ ಜನಪ್ರತಿನಿಧಿಯಾದವ್ರಿಗೆ ಪ್ರಬುದ್ಧತೆ ಭಾಳ ಮುಖ್ಯ ಆಗ್ತದೆ. ಪ್ರಬುದ್ಧತೆ ಏನು ಅಂತ ಹೇಳಿದ್ರೆ, ಯಾವುದೇ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮ್ಯಾಂಡೇಟನ್ನು ಕೊಟ್ಟಿದ್ದರು ಪುರಸಭೆಯ ಜನ. ನೀವು ಆಡಳಿತ ಮಾಡಿ, ನೀವು ಈ ಪಟ್ಟಣದ ಪುರಸಭೆ ವ್ಯಾಪ್ತಿಯನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಒಂದು ಸ್ಪಷ್ಟ ಬಹುಮತವನ್ನು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಅಧಿಕಾರವನ್ನು ಬೇರೊಬ್ಬರು ಮೊಟಕುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅವರನ್ನು ಏನಂತ ಕರಿಬೇಕು ಅನ್ನೋದನ್ನ ಇವತ್ತು ತಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವೊಬ್ಬ ನಾಯಕನೇ ಆಗಲಿ ಗಂಡಸುತನದ ರಾಜಕಾರಣವನ್ನು ಮಾಡಬೇಕು. ಮಿಸ್ಟರ್ ಬಾಲಕೃಷ್ಣ ಅವರು ಅವ್ರ ಪಕ್ಷದಲ್ಲಿ ಗೆಲ್ಲಿಸ್ಕೊಂಡು ಅವ್ರ ಬಹುಮತ ಇದ್ದು ಅವ್ರ ಆಡಳಿತ ಮಾಡಿದ್ರೆ ಯಾರೂ ಏನೂ ಅನ್ನೋದಿಲ್ಲ. ನೀನು ಗಂಡು ಮಗ ಅಪ್ಪ, ಗಂಡಸ್ಥಾನದ ರಾಜಕಾರಣ ಮಾಡ್ತಾ ಇದೆಯಾ, ನೀನು ಅವ್ರಿಗೆ ಬಿ ಫಾರಮ್ ಕೊಟ್ಟು ಜನರ ಕೈಕಾಲು ಹಿಡಿದು ಅವ್ರಿಗೆ ಹಣ ಖರ್ಚು ಮಾಡಿ ಗೆಲ್ಲಿಸಿದ್ಯಾ, ಅವರು ನಿನ್ನ ಮಕ್ಕಳು, ನೀನು ಅವ್ರನ್ನ ತಬ್ಬಿ ಮುದ್ದಾಡಿ ಅವ್ರಿಗೆ ಮದುವೆ ಮುಂಜಿ ಮಾಡಿ ನೀನು ಅವ್ರಿಗೆ ಮುತುವರ್ಜಿ ವಹಿಸು ಅನ್ನೋದು ಕ್ರಮ. ಆದರೆ ಇವತ್ತು ಬಾಲಕೃಷ್ಣ ಏನು ಮಾಡಿದ್ದಾರೆ, ಬೇರೆಯವ್ರ ಮಕ್ಕಳನ್ನ ಎತ್ಕೊಂಡೋಗಿ ಇವರು ನಮ್ಮ ಮಕ್ಕಳು ಅಂತೇಳಿ ಮದುವೆ ಮುಂಜಿ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೇನೂ ಕೂಡ ಈ ಕೆಲಸವನ್ನು ಮಿಸ್ಟರ್ ಬಾಲಕೃಷ್ಣ ಮಾಡಿದರು. ಏನಾಯಿತು ಅವ್ರ ರಾಜಕೀಯ ಪರಿಸ್ಥಿತಿ? ಹಿಂದೆ 4 ಜನನ್ನ ನೀವು ಕರ್ಕೊಂಡೋಗಿದ್ರಲ್ಲ ಸ್ವಾಮಿ, ಅವರ ರಾಜಕೀಯ ಭವಿಷ್ಯ ನೋಡಿದ್ದೀರ ಇವತ್ತು ಏನಾಗಿದೆ ಅಂತ. ನಾನು ಅವ್ರ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರ ರಾಜಕೀಯ ಭವಿಷ್ಯ ಏನಾಗಿದೆ ಅಂತ ತಿಳಿದು ನೋಡಿದ್ದೀರಾ, ಹಿಂದಿರುಗಿ ನೋಡಿದ್ದೀರಾ? ಇವತ್ತು ಕೂಡ ಈ 4 ಜನರ ರಾಜಕೀಯ ಭವಿಷ್ಯ ಪತನ ಮಾಡಲಿಕ್ಕೆ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಹತ್ರ ಸರ್ಕಾರದಲ್ಲಿ ಕೊಳ್ಳೆ ಹೊಡೆದಿರ್ತಕ್ಕಂಥ ದುಡ್ಡಿದೆ, ನಿಮ್ಮ ಹತ್ರ ಇವತ್ತು ಅಧಿಕಾರ ಇದೆ. ನೀವು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ. 4 ಸ್ಟೇಷನಿಂದ ಬಂದು ಪೊಲೀಸ್ನ ಇನ್ಸ್ಪೆಕ್ಟರ್ಗಳು ಬ್ಯಾರಿಕೇಡ್ ಹಾಕ್ಕೊಂಡು ಎಲ್ಲ ಅಂಗಡಿಗಳು ಬಾಕ್ಲು ಹಾಕ್ಸ್ಕೊಂಡು ನಿಮಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನೋ ಇಲ್ಲಿ ಗಲಾಟೆ ಮಾಡಿದ್ಬಿಡಿ, ಏನೋ ನಡೆದ್ಬಿಡ್ತದೆ ಅಂತೇಳಿ ಮಾಡಿದ್ರಲ್ಲ, ಇದು ಎಷ್ಟು ದಿನ ಉಳಿತದೆ ಬಾಲಕೃಷ್ಣ? ನೀನು ಶಾಶ್ವತ ಇರ್ತೀಯ? ನೀವು ಇಲ್ಲಿ ಯಾರ್ದು ಶಾಶ್ವತ ಇಲ್ಲ. ನಾನು ಈ ತಾಲೂಕಿನಲ್ಲಿ ರಾಜಕೀಯ ಪ್ರಾರಂಭ ಮಾಡಿದಾಗ ಅವತ್ತು ಕೂಡ 13 ಜನ ಸದಸ್ಯರನ್ನ ನಮಗೆ ಬೆಂಬಲವಾಗಿ ಗೆಲ್ಸ್ಕೊಟ್ರು. ಈ ಪುರಸಭೆಯ ಮಹಾಜನತೆ 15 ಜನನ ಗೆಲ್ಸ್ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸೀಟು ಕೂಡ ಅವತ್ತು ನಮ್ಮ ಬೆಂಬಲವಾಗಿರಲಿಲ್ಲ. 15 ಜನನ ಗೆಲ್ಸ್ಕೊಟ್ರು. 15 ಜನದಲ್ಲಿ ನಾವು ಎಲ್ಲ ವರ್ಗದವ್ರಿಗೆ, ಎಲ್ಲ ಜಾತಿ, ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಡಬೇಕು ಅನ್ನೋಂಥ ಪ್ರಬುದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಿದ್ದೀನಿ. ಅವತ್ತು ಮೊದಲೇ ಬಾರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ನಯಾಜ್ ಅವರ ಶ್ರೀಮತಿಯವರಿಗೆ ಮೊದಲನೇ ಬಾರಿಗೇನೆ ಅಧ್ಯಕ್ಷ ಸ್ಥಾನ ತುಂಬಿದ್ದೀವಿ. ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ. ನಂತರ ನಮ್ಮ ಶ್ರೀಮತಿ ತಿಗಳರ ಸಮಾಜದ ಜಯಲಕ್ಷ್ಮಿ ರೇವಣ್ಣ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ಸೀತಾರಾಮ್ ಅವರು ಗಂಗಾ ಮತಸ್ಥ ಸಮಾಜದವರು, ನಿರ್ಮಲಾ ಸೀತಾರಾಮ್ ಅವರು ಕೊಟ್ಟಿದ್ದೀವಿ. ಪದ್ಮಾ ಭೋಗೇಶ್ ಅಂತೇಳಿ ಕುರುವಿನ್ ಶೆಟ್ಟಿ ಸಮಾಜದವರು, ಅವರನ್ನು ಅಧ್ಯಕ್ಷರು ಮಾಡಿದ್ದೀವಿ. ಈ ಅವಧಿಗೆ ಬಂದ ಸಂದರ್ಭದಲ್ಲಿ ನಾವು 12 ಜನ ಗೆದ್ದಿದ್ದು, BJPಯಿಂದ 1 ಸೀಟ್ ಗೆದ್ದಿತ್ತು. ನಮ್ಮ ಹಿಂದುಳಿದ ಸಮಾಜದ ಮುಖಂಡರಾದಂಥ ಬಸವರಾಜ್ ಅವರು ಅವತ್ತು ಇಲ್ಲ ನಮಗೆ ಬೇಕು, ನಮಗೊಂದು ಅವಧಿಗೆ ನೀವು ಮಾಡಿ ಅಂದರು. ಅವತ್ತು ಇವನ್ನೆಲ್ಲರನ್ನೂ ಒಪ್ಪಿಸಿ ನಾವು ತಿಗಳರ ಸಮಾಜದ ಒಂದು ಹೆಣ್ಣುಮಗಳಿಗೆ ಅಧಿಕಾರ ಕೊಡಿಸಿದ್ದೀವಿ. ಮತ್ತು ಅದೇ ಅವಧಿನಲ್ಲಿ ಒಕ್ಕಲಿಗ ಸಮಾಜದ ಹೆಣ್ಣುಮಗಳಿಗೆ ಅಧಿಕಾರವನ್ನು ವಿಜಯ ರೂಪೇಶ್ ಅವರು ಕೊಡಿಸಿದ್ದೀವಿ. ಮುಂದುವರೆದು ನಮ್ಮ ಒಡಂಬಡಿಕೆ ಆಗಿತ್ತು. ನಾಗರತ್ನಂ ಅವ್ರಿಗೆ ಮತ್ತು ನಮ್ಮ
ರೇಖಾ ನವೀನ್ ಅವ್ರಿಗೆ ಕೊಡಬೇಕು. ಹೇಮಲತಾ ಅವರು 3 ಜನ ಆಸ್ಪರೆಂಟ್ ಇದ್ರು. ಇವ್ರು 3 ಜನದಲ್ಲಿ ಒಬ್ಬರಿಗೆ ಅಧಿಕಾರ ಕೊಡಬೇಕು ಹಿಂದುಳಿದ ಸಮಾಜಕ್ಕೆ ಅಂತೇಳಿ ನಮ್ಮ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ. ನೀವೇನು ಮಾಡಿದ್ರಿ? ಏನು ಮಾಡಿದಿರಿ? ಇವತ್ತು ಒಬ್ಬ ಹಿಂದುಳಿದ ಸಮಾಜದ ಹೆಣ್ಣು ಮಗಳು, ಗೌರವಿಸಿದ ಕುಟುಂಬದಿಂದ ಬಂದಂಥ ಒಬ್ಬ ಹೆಣ್ಣು ಮಗಳಿಗೆ ಅಧಿಕಾರವನ್ನು ಕಿತ್ಕೊಂಡ್ರಲ್ಲ ನೀವು ಈ ತಾಲೂಕು ನ್ಯಾಯ ಕೊಡ್ತೀರಾ? ದೊಡ್ಡ ದೊಡ್ಡ ಭಾಷಣ ಮಾಡ್ತೀರಿ ಬಾಲಕೃಷ್ಣ ಅವರೇ. ನಾವು ಕಾಂಗ್ರೆಸ್ ಪಕ್ಷ, ಹಿಂದುಳಿದವರ ಪಕ್ಷ, ದಲಿತರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ ಅಂತ. ನಿಮಗೆ ನಾಚಿಕೆ ಆಗ್ಲಿಲ್ವಾ? ಯಾರಿಗೆ ಅಧಿಕಾರ ಕೊಡ್ತಾವ್ರೆ? ನಾನು ಯಾಕೆ ಅಡ್ಡ ಹೋಗ್ಬೇಕು? ಇದರಿಂದ ಏನಾಗ್ತಿದೆ? ಅವ್ರನ್ನ ನನ್ನ ಜೊತೆಲಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆನ ನೀವು ತೋರಿಸ್ತಿಲ್ವಲ್ರಿ? ನೀವು ಈ ತಾಲೂಕಿನ ದಣಿ, 5 ಬಾರಿ ಶಾಸಕರು. ನಿಮ್ಮ ಯೋಗ್ಯತೆಗೆ ಈ ಪಿತೂರಿ ಎಲ್ಲ ನಡೀತಾ ಇದೆಯಲ್ಲ, ಇದು ಜಾಸ್ತಿ ದಿನ ಉಳಿಯಲ್ಲ. ಈ ಪಿತೂರಿ, ನಿಮ್ಮ ಹತ್ರ ಹಣ ಇರ್ಬೋದು, ಹಣನೂ ಜಾಸ್ತಿ ದಿನ ಉಳಿಯಲ್ಲ. ಹಣ, ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಒಂದೇ ಕಡೆ ಇರಲ್ಲ, ತಿಳ್ಕೊಳ್ಳಿ. ಇವತ್ತು ಚುನಾವಣೆ ನಡೆದ್ರು ನಮ್ಮ ಎಣ್ಣೆಯ ಮಿತ್ರಕೂಟ 150ರಿಂದ 160 ಸೀಟ್ ಬರ್ತದೆ ಅಂತ ಸಮೀಕ್ಷೆಗಳು ಹೇಳ್ತಾವೆ. ಇವತ್ತು ನಡೆದ್ರು ನೀವು ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನಿಮ್ ಸಮಯನೇ ಇಲ್ಲ. ನಿಮ್ ಸರ್ಕಾರಕ್ಕೆ ಅಸ್ಥಿರ ಆಗ್ಬಿಟ್ಟಿದ್ದೀರಾ. ನಾಳೆ ಬಿದ್ದೋಯ್ತಿರೋ, ನಾಡು ಬಿದ್ದೋಯ್ತಿರೋ ಗೊತ್ತಿಲ್ಲ. ನೀವು ಇಂಥ ಸಂದರ್ಭದಲ್ಲಿ ಇಂಥ ಆಟ ಆಡ್ಬೇಕಾ? ಪಾಪ ನಮ್ಮ ಮೆಂಬರ್ಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ರಾತ್ರಿ ಪೂರ್ತಿ ಇರಿಸ್ಕೊಂಡು ನೀವು ಅವ್ರಿಗೆ ಗದ್ದೆ ಔಸಿಟ್ಟು ಬೆಳಗ್ಗೆ ಎದ್ದು ಕಾರಲ್ಲಿ ಕರ್ಕೊಬಂದು ನೀವು ಪುರಸಭೆಗೆ ಏನೋ ಇದೇ ಉಡ್ಸಿರೋ ಮಕ್ಳ ಥರ ಕರ್ಕೊಂಡು ಹೋಗ್ತೀಯಲ್ಲ ನೀನು ಯೋಗ್ಯತೆಗೆ. ತಿರ್ಗಾ ಅಲ್ಲಿ ಪ್ರೆಸ್ದವ್ರು ಕೇಳಿದ್ರೆ ನಿಮ್ಗೇನು ಹೇಳ್ತಾರೆ? ಅವರೆಲ್ಲ ರೋಡಲ್ಲಿ ಬಿಟ್ಬಿಟ್ಟೋಗಿದ್ರಂತೆ, ಅವ್ರು ನಡ್ಕೊ ಬರ್ತಾ ಇದ್ರಂತೆ, ಕಾರಲ್ಲಿ ಹಚ್ಕೊ ಬಂದ್ರಂತೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಬೃಹನ್ನಳೆ ನಾಟಕ ಆಡ್ತೀಯಣ್ಣ ನೀನು ಹೇಳ್ತಿದ್ದಲ್ಲ ಬೃಹನ್ನಳೆ ಅಂತ. ಇವಾಗ ಗೊತ್ತಾಗಿಲ್ವ ಜನಕ್ಕೆ ಯಾರು ಬೃಹನ್ನಳೆ ಅಂತ? ಇವತ್ತು ಗೊತ್ತಾಯ್ತಲ್ಲ ತಾಲೂಕಿನ ಜನಕ್ಕೆ. ಅದಕ್ಕೆ ಹೇಳಿದ್ದು ಗಂಡಸ್ತನದ ರಾಜಕಾರಣ ಮಾಡಬೇಕು ಅಂತ. ನೀನ್ ತಾಕತ್ತಿದ್ರೆ ಗಂಡಸ್ತನದ ರಾಜಕಾರಣ ಮಾಡಬೇಕು ಅಂದಿದ್ರೆ ನೀನ್ ಹೇಳ್ಬೇಕಾಗಿತ್ತು, ಅವ್ರನ್ನ ಖರೀದಿ ಮಾಡಿದ್ದೀನಿ, ಅವ್ರು ನನ್ನ ಪರವಾಗಿ ತಗೊಂಡಿದ್ದೀನಿ, ನನ್ನ ಪರವಾಗಿ ಕೈ ಎತ್ಸ್ಕೊತಾ ಇದ್ದೀನಿ ಅಂತ ನಿನ್ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು. ನಿನ್ ತಾಕತ್ತಿಲ್ಲ. ನೀನ್ ಗಂಡಸ್ತನದ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಬೃಹನ್ನಳೆ ಆಟ ಆಡ್ತಾ ಇದೀಯಾ. ಯಾರನ್ನ ಬಳಸ್ಕೊತಾ ಇದೀಯ ಅಂತ ಗೊತ್ತು ನನಗೆ. ಇದೇ ಹಿಂದುಳಿದ ಸಮಾಜದ ನಾಯಕರು ಅಂತ ಹೇಳ್ತಿದಾರಲ್ಲ, ಅವರನ್ನ ಬಳಸ್ಕೊಂಡು ಏನೇನು ಚರ್ಚೆ ಆಗಿದೆ ಅಂತ ಎಲ್ಲ ನನ್ನ ಹತ್ರ ಡೀಟೇಲ್ ಇದೆ. ದಿವಂಗತ ಜವರಪ್ಪನವರು ಈ ಪುರಸಭೆಗೆ ಅಧ್ಯಕ್ಷರಾಗಿದ್ರು, ಈ ಪಟ್ಟಣದಲ್ಲಿ ಅವರು ಮುಖ್ಯಸ್ಥರಾಗಿದ್ರು. ಅವರ ಸೊಸೆ ಅಧ್ಯಕ್ಷರಾಗಬೇಕು ಅಂದ್ರೆ ನೀವಿಬ್ರು ಮಾತಾಡ್ಕೋತೀರಿ. ಅವ್ರಿಗಾದ್ರೆ ಮಾಡೋದು ಬೇಡ. ಒಬ್ಬ ವಿಜಯ್ ಕುಮಾರ್ ಅಂತ ಒಬ್ಬ ಲಿಂಗಾಯತ ಸಮಾಜದ ಹೆಣ್ಮಗಳು ಅಧ್ಯಕ್ಷರಾಗಿದ್ರೆ ಅವರಾದ್ರೆ ಬೇಡ. ಒಬ್ಬ ಉಪಾಧ್ಯಕ್ಷ ಯಾರು ಇದೇ ಎಸ್ ಟಿ ಸಮುದಾಯಕ್ಕೆ ಸೇರಿದಂತ ಶಿವಕುಮಾರ್, ಅವನ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರೆ ನಾನು ಸಪೋರ್ಟ್ ಮಾಡಲ್ಲ ಅಂತೇಳಿ ಮಾತಾಡಿಕೊಂಡು ಒಬ್ಬ BJP ಮೆಂಬರ್ನ ಅಬ್ಸೆಂಟ್ ಮಾಡಿಸಿ ರಾಜಕಾರಣ ಮಾಡ್ತೀರಾ? ಇದೆಲ್ಲ ನಾನು ಹೇಳೋದು ಬೇಡವಾ? ನೀವೇನೇನು ಮಾತಾಡ್ಕೊಂಡಿದ್ದೀರಿ ಅಂತ ಈ ಪಟ್ಟಣದ ಜನಕ್ಕೆ ತಿಳಿಸೋದು ಬೇಡವಾ? ನಿಮ್ಮ ಪಿತೂರಿ ಏನೇನು ನಡೀತಾ ಇದೆ ಅಂತ ತಿಳಿಸೋದು ಬೇಡವಾ? ನಾನೇನ ಒಂದು ಕ್ಷಣ ಯಾರಿಗಾದ್ರೂ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಪಿತೂರಿ ಮಾಡಿದ್ದೀನಿ, ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀನಿ ಅಂತ ಒಂದೇ ಒಂದು ಉದಾಹರಣೆ ಕೊಡ್ರಿ ನೋಡೋಣ. ನಿಮ್ಗೆ ತಾಕತ್ತಿದ್ರೆ. ಇದೇ ರಾಮತ್ತು ನನ್ನ ಶಿಷ್ಯನಾಗಿದ್ದ, 3 ಬಾರಿ B ಫಾರಂ ಕೊಟ್ವಿ, ಕಳೆದ ಬಾರಿ ಗೆಲ್ಸ್ಕೊಂಡ್ವಿ, 2.5 ವರ್ಷ ಉಪಾಧ್ಯಕ್ಷರು ಮಾಡಿದ್ದೀವಿ. ಇವತ್ತು ಅವನು ಕೂಡ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೋದ? ನಿಮ್ಮ ಆಸೆ ಆಮಿಷಕ್ಕೆ ಅವ್ನು ನೆಕ್ಸ್ಟ್ ನೀವು ಟಿಕೆಟ್ ಕೊಡೋಕ್ಕಾಯ್ತದ? ನೀವು ಗೆಲ್ಸ್ಕೊಳಕ್ಕಾಯ್ತದ?
ಹಿಂದೆ ಮೌಲನ್ ಕರ್ಕೊಂಡಿದ್ರಿ, ಮೌಲನ್ ಟಿಕೆಟ್ ಕೊಟ್ರ, ಮೌಲನ್ ಗೆಲ್ಸ್ಕೊಂಡ್ರ? ಎಷ್ಟು ದಿನ ರೀ ಉಳಿತದೆ? ಇನ್ನು 1.5 ವರ್ಷದಲ್ಲಿ ನಿನ್ನ ಇಡೀ ಜಾತಕ ಬಿಚ್ಚಿಡ್ತಾರೆ ಪುರಸಭೆ ಮಹಾಜನತೆ. ಇದಕ್ಕೋಸ್ಕರ ನೀವು ಈ ಥರ ಪಿತೂರಿಗಳು ಮಾಡಿ ಅವ್ರ ತಲೆ ಮೇಲೆ ಹಣ ಹಾಕಿ ಆಮಿಷ ಒಡ್ಡಿ ಈ ಥರದ ಒಬ್ಬ ಹೆಣ್ಣು ಮಕ್ಕಳು, ಹಿಂದುಳಿದವ್ರಿಗೆ ಹೆಣ್ಣು ಮಕ್ಕಳು ಅಧ್ಯಕ್ಷರಾಯ್ತಾರೇನಂತ ನೀವು ತಪ್ಪಿಸ್ತೀರಲ್ಲ, ಮಾಡಿ. ನೀವು ಉತ್ತಮವಾದಂಥ ರಾಜಕಾರಣ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗಿತ್ತು? ಅವ್ರಿಗೆ ಮ್ಯಾಂಡೇಟ್ ಇದೆ ರೀ, ಅವ್ರಿಗೆ ಪುರಸಭೆ ಜನ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರು ಯಾರನ್ನ ಮಾಡ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಒಳ್ಳೆ ಹೆಸರು ತಗೋತಾರೋ ಕೆಟ್ಟ ಹೆಸರು ತಗೋತಾರೋ ಅವ್ರನ್ನೇ ಬರೋ ಅನ್ನುವಂಥ ವಿವೇಕತೆ ನಿಮ್ಗೆ ಇರಬೇಕಾಯ್ತು. ಈ ಅವಿವೇಕದ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ವಿದಾಯ ಹೇಳ್ತಾರೆ. ಜಾಸ್ತಿ ದಿನ ಇಲ್ಲ ಅನ್ನುವಂಥ ಎಚ್ಚರಿಕೆನ ಇವತ್ತು ಈ ಮೂಲಕ ಕೊಡ್ತಾ ಇದ್ದೀನಿ. ಮುಂದೆ ಈ ಪುರಸಭೆ ಮಹಾಜನತೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗೆ ಅಧಿಕಾರ ಕೊಟ್ರಿ, ಇವತ್ತೇನು ನಡೀತಾ ಇದೆ ಈ ತಾಲೂಕಿನಲ್ಲಿ? ಏನು ನಡೀತಾ ಇದ್ರಿ? ಬಾಲಕೃಷ್ಣ ಭಾಷಣ ಎಲೆಕ್ಷನ್ ಮುಂಚೆ, ಅಯ್ಯೋ ನನಗೆ ಆಡಳಿತ ಪಕ್ಷದ ಅಧಿಕಾರ ಬರಲಿ, ನಾನು ಇಂದ್ರಚಂದ್ರ ನಿಲ್ಲಿಸ್ಬಿಡ್ತೀನಿ, ನಾನು ಇದನ್ನ ಸಿಂಗಾಪುರ್ ಮಾಡಿಬಿಡ್ತೀನಿ. ಎಷ್ಟು ವರ್ಷ ಆಯ್ತಪ್ಪ ಅಧಿಕಾರ ಬಂದು? ಎಷ್ಟು ತಿಂಗಳಾಯ್ತು? ಏನ್ ಮಾಡಿದ್ಯಾ? ಮೊನ್ನೆ ಮುಖ್ಯಮಂತ್ರಿನ ಕರ್ಕೊಂಡ್ಬಂದಿದ್ದಲ್ರೇ, 60-70 ಕೋಟಿ ನಾನು ಮಾಡಿರೋನ ಚೀಟಿ ಪಟ್ಟಿ ಮಾಡಿಬಿಟ್ಟು ನಾನು 70 ಕೋಟಿ ತಂದು ನಾಚಿಕೆ ಆಗಲ್ವೇನ್ರಿ ನಿಮಗೆ? ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ತಾಲೂಕಿಗೆ 50-60 ಕೋಟಿ 70 ಕೋಟಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ, ಉದ್ಘಾಟನೆ ಮಾಡಕ್ಕೆ ಬರ್ಬೇಕೇನ್ರಿ? ನಾನು ಕರ್ಕೊಬಂದಿದ್ದೆ ರೀ ಮುಖ್ಯಮಂತ್ರಿಗಳನ್ನ. ಇದೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕರ್ಕೊಂಡ್ಬಂದಿದ್ದೆ. ಅವತ್ತು 280 ಕೋಟಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ನೀನು ವಿರೋಧ ಮಾಡಿದೆ. ಹೇಮಾವತಿ ನೀರು ಎಲ್ಲಿಂದ ಬಂದ್ಬಿಟ್ಟಾಳು ಅಂದೆ. ನೀರು ತರಲಿಲ್ಲ ಅಂದ್ರೆ ನಿಮ್ಗೆ ನೀರು ಬಿಡ್ತಾರೆ ಅಂತ ಭಾಷಣ ಮಾಡಿದೆ ವೇದಿಕೆ ಮೇಲೆ. ಹೌದಾ ಅಲ್ವಾ? ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 1750 ಕೋಟಿ ಯೋಜನೆಗೆ ಇಲ್ಲಿ ಶಂಕುಸ್ಥಾಪನೆ ಮಾಡಿಸ್ದೆ. ಕೇಶಿ ರಸ್ತೆಗೆ, ತಿಪ್ಪಣ್ಣಹಳ್ಳಿಗೆ, ಮಂಚನ ಮಲೆಗೆ 460 ಕೋಟಿನಲ್ಲಿ ನೀರು ತರ ತುಂಬುವಂತ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಬಿಡದಿಗೆ UGD 120 ಕೋಟಿ, 96 ಕೋಟಿ ಮಂಚನ ಮಲೆಯಿಂದ ನೀರು, UG ಕೇಬಲ್ 29 ಕೋಟಿನಲ್ಲಿ ಬಿಡದಿನಲ್ಲಿ ಅಂಡರ್ವುಡ್ ಕೇಬಲ್ಗೆ ಶಂಕುಸ್ಥಾಪನೆ ಮಾಡಿಸ್ದೆ. ಯಾವುದೋ ಪುಟ್ಕೋಸಿ 70 ಕೋಟಿ ತರಿಸ್ತೀನಿ ಅಂತ ಏನು ದೊಡ್ಡ ಭಾಷಣ ಬಿಗಿತಿಯಲ್ಲ ನಿಮ್ಮ ಯೋಗ್ಯತೆಗೆ. ಇದೇ ಬಸವರಾಜ ಬೊಮ್ಮಾಯಿ ಕರ್ಕೊ ಬಂದೆ. ಎಲ್ಲಿಗೆ? GTTC ಮಾಡಿಸ್ದೆ. 110 ಕೋಟಿ ರೂಪಾಯಿ ಯೋಜನೆ 1 ವರ್ಷದಲ್ಲಿ GTTC ಕಟ್ಸಿದ್ವಿ. ಸಂಸ್ಕೃತ್ ಯೂನಿವರ್ಸಿಟಿ ಬಿಲ್ಡಿಂಗ್ ಕಟ್ಸಿದೀವಿ. 960 ಕೋಟಿ ರೂಪಾಯಿನ ಇಡೀ ಯಾವ ತಾಲೂಕಿನಲ್ಲಿ ಇವತ್ತು ನೀವು ತಿಳ್ಕೊಳ್ಳಿ, ಯಾವ ತಾಲೂಕಲ್ಲೂ ನೀರಾವರಿಗೆ ಅಷ್ಟು ದುಡ್ಡು ಕೊಡ್ಲಿಲ್ಲ ಕುಡಿಯೋ ನೀರಿಗೆ. ಇವತ್ತೇನು ಕುಡಿಯೋ ನೀರು ನಡೀತಾ ಇದೆ ಹರ್ ಘರ್ ಜಲ್ ಅಂತೇಳಿ ಯೋಜನೆಯಲ್ಲಿ, ಇವತ್ತು 960 ಕೋಟಿ ಒಂದೇ ಸಿಂಗಲ್ ಟೆಂಡರ್ ಮಾಡಿಸಿ 2 ಪ್ಯಾಕೇಜ್ ಮಾಡಿಸಿ ತಂದಿದ್ದೀನಿ. ತಾಕತ್ತಿದೆಯಾ ತರಕ್ಕೆ? ಬರ್ತಿರೋ ಚರ್ಚೆಗೆ ಎಲ್ಲ ಮಾಡೋಕ್ಕಾಯ್ತದ ನಿನ್ನ ಕೈಲಿ? ಆ ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ದಂಗಲ್ಲ ನಾನು ತಂದಿರೋಕೆ. ಯಾರು ITI ಕಾಲೇಜ್ ಬಿಲ್ಡಿಂಗ್ ಕಟ್ಸಿದ್ದು? ಯಾರು? ನಾನು ಕಟ್ಸಿದ್ದು, ನಮ್ಮ ಅವಧಿಯಲ್ಲಿ ಕಟ್ಸಿರೋದು. ಡೈರಿ ಎಲ್ಲಿಂದ ಕಟ್ಟಿದ್ವಿ? ಸರ್ಕಾರದ ದುಡ್ಡ. ಡೈರಿ ಕಟ್ಟಡ ಕಟ್ಟಿರೋದು ಈ ತಾಲೂಕಿನ ರೈತರ ದುಡ್ಡು, ಹೈನುಗಾರಿಕೆ ಮಾಡಿರತಕ್ಕಂಥವ್ರ ದುಡ್ಡು. 5-6 ಕೋಟಿ ಹಣವನ್ನು ಖರ್ಚು ಮಾಡಿ ಕಟ್ಟಿರುತ್ತದು ಡೈರಿ ಕಟ್ಟಡ. ಇವತ್ತು ಡಿಪ್ಲೊಮಾ ಕಾಲೇಜ್ ಶಂಕುಸ್ಥಾಪನೆ ಯಾರು ತಂದಿ? ಡಿಪ್ಲೊಮಾ ಕಾಲೇಜು ಬಾಲಣ್ಣ ನೀನು ತಂದ? ನೀನು ಸ್ಯಾಂಕ್ಷನ್ ಮಾಡಿಸ್ಕೊ ಬಂದ? ತೋರ್ಸಪ್ಪ ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂತ. ಓ ಇಲ್ಲೇನು ದೊಡ್ಡ ಆಡಿಟೋರಿಯಂ ಕಟ್ಸ್ಬಿಡ್ತೀನಿ, ದೊಡ್ಡ ಮಾರ್ಕೆಟ್ ಕಟ್ಸ್ಬಿಡ್ತೀನಿ,
ದೊಡ್ಡ ಏನು ಯಾರನ್ನ ಯಾವಾಗನ ಕೇಳಿ, ಅದಾವ ನಮ್ಮ ಬಾಬಣ್ಣ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕೇಳಿದ್ರೆ ಇನ್ನು 6 ತಿಂಗಳಲ್ಲಿ ಈ ಚಿತ್ರಣ ಬದಲಾವಣೆ ಆಯ್ತದೆ, 6 ತಿಂಗಳಲ್ಲಿ ಪಿಕ್ಚರ್ ಬಿಟ್ಬಿಡ್ತೀವಿ, 6 ತಿಂಗಳಲ್ಲಿ ಚಿತ್ರಣ ಆಗ್ಬಿಡ್ತದೆ. ಏನು ಚಿತ್ರಣ ಮಾಡಿದ್ಯಪ್ಪ ನೀನು? ಯಾವಾಗ ಕೇಳಿದ್ರು 6 ತಿಂಗಳು ಕಾಯ್ತು ನೋಡಿ. 6 ತಿಂಗಳು ಎಷ್ಟು ದಿನ ಆಗೈತೆ ನೋಡಿದಿರಾ? KSRTC ಬಸ್ ಸ್ಟ್ಯಾಂಡು ನೋಡಿದ್ದೀರಾ? ತಾಲೂಕು ಆಫೀಸು ಯಾರಿರ್ತಾರೆ ತಾಲೂಕು ಆಫೀಸಲ್ಲಿ? ನಾನು ಪ್ರತಿ ತಿಂಗಳಿಗೆ ಅಲ್ಲಿ ಆಚೆ ಕಡೆ ಶಾಮಿಯಾನ ಹಾಕಿ ಸಭೆ ಮಾಡಿಸ್ತಿದ್ದೆ, ಎಲ್ಲ ಅಧಿಕಾರಿಗಳು ಕುಡಿಸ್ಕೊಂಡು ಸಾರ್ವಜನಿಕರು ಕುಂದುಕೊರತೆ ಕೇಳ್ತಿದ್ದೋ. ಬಿಡು 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 ಅಂತ ಅದು ಯಾವುದೋ ಗುಡ್ ಮಾರ್ನಿಂಗ್ ಮಾಡಿ ಅಂತ ಬಂದೆ. ಎಷ್ಟು ದಿನ ಗುಡ್ ಮಾರ್ನಿಂಗ್ ಮಾಡಿದ್ಯಾ? ಕಸ ಎತ್ತೋರಿಲ್ಲ, ಅಷ್ಟು ನೀರು ಮಂಚಿನ ಮೇಲೆ ಇದ್ದಾರೆ. 15 ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತಾರೆ. ಒಂದು ದಿವಸ ನೀರು ಬಿಡಲಿಲ್ಲ ಅಂದರೆ ನಾನು ಅಧ್ಯಕ್ಷರಿಗೆ ಫೋನ್ ತೊಗೊಂಡು ಬೈಯೋನಿ. ನಮ್ಮ ಮ್ಯಾಸ್ ಅವ್ರ ಅಧ್ಯಕ್ಷರು ಬಿಡಿ ಸತ್ಕೊಂಡು ಅಲ್ಲೇ ಇರು ಅಂತ ಹೇಳ್ಬಿಟ್ಟಿದ್ದೆ. ತಪ್ಪಿ ಏನಾದ್ರು ಮೋಟ್ರ್ ಕೆಟ್ಟೋದು ನಿನ್ನ ಜವಾಬ್ದಾರಿ, ಸ್ಟಾರ್ಟ್ ಮಾಡಿಸ. ರಾತ್ರಿ ಆಗಲೂ ಇದ್ದಾರೆ ಅವರು. ನಮಗೆ ಇವೆಲ್ಲ ಕಲ್ಸ್ಕೊಡಕ್ ಬರ್ತೀರಾ ನೀವು? ಹೋಗ್ಲಿ, ನಮ್ಮಿಂದ ನೀನು ಯಾರನ್ನ ಕರ್ಕೊಂಡಲ್ಲ, ಯಾರಿಗಾನ ಅಧಿಕಾರ ಕೊಡೋಕ್ಕಾಯ್ತದ ನಿನ್ನ ಕೈಲಿ? ಏನಾದರೂ ಕೊಡೋಕ್ಕಾಯ್ತದ? ನಿನ್ನ ಯೋಗ್ಯತೆನ ಹರಾಜಾಗಬೇಕು ಅಂತ ನಾನು ಏನು ಮಾತಾಡೋದು ಬೇಡ ಅಂತ ಅಂದರೆ ನಮ್ಮನ್ನು ಕೆಣಕಿ ನಮ್ಮ ಕೈಲಿ ನೀನು ಯೋಗ್ಯತೆನ ಹರಾಜಾಗಿಸ್ತೀಯ. ಮಾಡು, ನೀನು ತಗೋಬ. ನೀನು ತಾಕತ್ತಿದ್ರೆ ಒಂದು ಯೋಜನೆ ತಗೋಬ, ಒಂದು ಇಂಜಿನಿಯರಿಂಗ್ ಕಾಲೇಜ್ ತಗೋಬ. ನಾನು ಇಂಡಸ್ಟ್ರಿ ತಂದಿದೆ, ಅದು ವಿರೋಧ ಮಾಡಿದೆ. ಅದೆಲ್ಲೋ ಇಂಡಸ್ಟ್ರಿ ಮಾಡೋಕ್ಕೆ ಒಳ್ಳೆ ಸೂಕ್ತ ಜಾಗ ಅದೇ ಅಂತ ಭಾಷಣ ಮಾಡ್ತಿದ್ದಲ್ಲ ಅವತ್ತು. ತಗೋಬ ಅಲ್ಲಿ ಒಂದು ಇಂಡಸ್ಟ್ರಿನ. ಯಾವ್ದು ಸೂಕ್ತ ಜಾಗ ನಾನು ನೋಡ್ತೀನಿ. ಬೇರೆ ಏನಾದರೂ ಯೋಜನೆಗಳು ತಗೊಂಡು ಬಂದರೆ ನೀನು ಅಣ್ಣ ಹೌದಪ್ಪ, ಕಲರ್ಫುಲ್ ಅಣ್ಣ, ನೀನು ತಾಕತ್ತದೆ ಅಂತ ಹೇಳ್ಬೋದು, ಗಂಡು ಮಗ ಅಂತ ಹೇಳ್ಬೋದು. ಎಲ್ಲ ಬಡವರ ಆಸ್ತಿ ಹೊಡೆಯೋಕ್ಕೆ ಎಲ್ಲ ಕಡೆ ಉಸೂಲಿ, MPCSಗಳಲ್ಲಿ ಉಸೂಲಿ, ನಿಮ್ಮ VSSNಗಳಲ್ಲಿ ಉಸೂಲಿ, ತಹಶೀಲ್ದಾರ್ ಹತ್ರ ಉಸೂಲಿ, ಇನ್ಸ್ಪೆಕ್ಟರ್ಗಳ ಹತ್ರ ಉಸೂಲಿ. ಆ ಇನ್ಸ್ಪೆಕ್ಟರ್ಗಳು ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಬಿಡದಿಗೊಬ್ಬ ಮಹಾನ್ ಪುರುಷ ಬಂದ್ಬಿಟ್ಟು ಅವನೇ, ಏನು ಬೇಕಾದ್ರೂ ಮಾಡ್ಕೋ, ದುಡ್ಡು ಅಷ್ಟೇ. ಯಾರಾದರೂ ಬೇಲಿ ಹಾಕ್ಸು, ಬೇಲಿ ತಗ್ಸು, ದುಡ್ಡು ಉಸುಲು ಮಾಡು. ಬೆಂಗಳೂರಿಂದ ಕರ್ಸು, ಇಸ್ಪಿಟ್ ಆಡಿಸು, ದುಡ್ಡು ಉಸುಲು ಮಾಡು. ಇವು ನಡೀತಾ ಇರ್ತಕ್ಕಂಥದ್ದು ನಿನ್ನ ಆಡಳಿತದಲ್ಲಿ. ಪುಣ್ಯಾತ್ಮರು ಯಾರ ರೈತರು ಬಂದವ್ರಿಗೆ ಅಲ್ಲಿ ಏನು ಕೆಲಸ ಮಾಡಿಕೊಡ್ಬೇಕು, ಏನು ಮಾಡಬೇಕು, ಆ ತಾಲೂಕು ಆಫೀಸಲ್ಲಿ ಯಾರು ಮಾಡೋರು? ಯಾರಾದರೂ ಕೇಳೋರು ಅವ್ರೇನ್ರಿ ತಾಲೂಕಲ್ಲಿ? ನಾನು ಅಲ್ಲಿ ನಮ್ಮ ಜನ ನಿಲ್ಲಿಸಿದೆ, ನನ್ನ PA ಅಂತ ಎಂಗೇಜ್ ಮಾಡಿ ವೆಂಕಟೇಶ್ ನಿಲ್ಲಿಸಿದೆ. ಇಡೀ ತಾಲೂಕಿಂದ ಯಾರೇ ಬರಲಿ, ಈ ಆಫೀಸ್ ಬರಲಿ, ನನ್ನ MLA ಆಫೀಸ್ ಬರಲಿ, ಕುಣಿಸಿ ಕಾಫಿ ಕೊಡಿಸಿ ಅವ್ರ ಕಷ್ಟ ಸುಖ ಕೇಳಿ ಅವ್ನು ಕರ್ಕೊಂಡೋಗಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಡಿಸ್ತಿದ್ರು. ಕೇಳೋರು ಯಾರು ಅವ್ರು ಇವತ್ತು? ನಿನ್ನ ಆಡಳಿತ ಹಿಂಗಂತೆ, ನನ್ನ ಆಡಳಿತ ಅಧಿಕಾರಕ್ಕೆ ಬಂದ್ಬಿಟ್ರೆ ಗುಂಡಿ ಮುಚ್ಚಪ್ಪ, ಇಲ್ಲಿ ಬಿದ್ದಿರೋ ಗುಂಡಿ ಮುಚ್ಚೋಣ ನೀನು, ಸಾಕು, ಬೇರೆ ಏನು ಮಾಡಬೇಡ. ನಾನು ಹಾಕ್ಸಿದ್ದೀನಲ್ಲ ರೋಡ್ಗೆ, ಆ ರೋಡ್ಗಳಿಗೆ ಎಲ್ಲ ಅಲ್ಲಿ ತಪ್ಪಿ ಒಂದು ಗುಂಡಿ ಬಿದ್ದಿದ್ರೆ ಆ ಗುಂಡಿ ಮುಚ್ಚಿಸ್ಕೊಂಡು ಓಡಾಡ್ಬಿಡು, ಸಾಕು, ನಿನ್ನ ದಮ್ಮಯ್ಯ ಅಂದ್ಬಿಡ್ತಾರೆ ಈ ತಾಲೂಕಲ್ಲಿ. ಇದೆಲ್ಲ ಜಾಸ್ತಿ ನಡೆಯಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನೀನು ಈ ಥರ ಎಲ್ಲ ಬ್ಯಾಕ್ ಡೋರಿಂದ ಅಧಿಕಾರ ಪಡಿಬೇಕು, ಹಿಡ್ಕೋಬೇಕು, ನಾನು ಜಯಿಸ್ಕೋಬೇಕು ಅಂದರೆ ನನಗೆಲ್ಲ ಬೈತಾ ಇರೋದು ಚೀತು ಅಂತ ನಿನಗೆ ಬೈತಾ ಇರೋ. ಯಾಕೆ ಬೇಕಿತ್ತು ಬಾಲಕೃಷ್ಣ? ನೀನು ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಮಾಡ್ತಿದ್ರು, ಅವ್ರ ಕಡೆ ಯಾರನ್ನೋ ಮಾಡ್ಕೊತಿದ್ರು. ಇದೆಲ್ಲ ಕೆಟ್ಟ ಕೆಲಸ ಮಾಡ್ತಾರಲ್ಲ, ಇವ್ರಿಗೇನಂತಾರೆ? ಇಂಥ ಲೋಫರ್ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಿನ್ನ ಜೊತೆಲಿರೋ ಕಾಂಗ್ರೆಸ್ ಲೀಡರ್ಗಳು ನನಗೆ ಭಾಳಷ್ಟು ಜನ ಟಚ್ಚಲ್ಲವ್ರೆ, ಭಾಳಷ್ಟು ಜನ ಫ್ರೆಂಡ್ಲಿ ಆಗಿದ್ದಾರೆ. ನಾನು ಯಾವತ್ತೂ ಕೂಡ ಒಂದು ದಿವಸ ನನ್ನ ಪಾರ್ಟಿಗೆ ಬನ್ನಿ ನನಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ. ನನಗೆ ಅವಶ್ಯಕತೆನೇ ಇಲ್ಲ. ನಾನು ಲೀಡ್ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಕೈಲಿ ಕೆಲಸ ತೆಗಿತೀನಿ. ನಮ್ಮಿಂದ ಹೋಗಿರೋರು ಇವಾಗ ಎಷ್ಟೋ ಜನ ಬರೋಕ್ಕೆ ರೆಡಿ ಅವ್ರೆ ಲೀಡರ್ಗಳು.
ನಾನು ತಗೊಳಕ್ಕೆ ರೆಡಿ ಇಲ್ಲ. ಹೋಗಿರೋರು ಅವ್ರದ್ದೇನು ಪೌರುಷತ್ವ ಎಲ್ಲ ಗೊತ್ತಾಗ್ಬಿಟ್ಟದೆ, ಅವ್ರ ಪೌರತ್ವ ಎಲ್ಲ ಏನೇನು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ. ಇವತ್ತು ಪಾಪ ಯಾರೋ ಸಣ್ಣ ಪಣ್ಣ ಹುಡುಗರನ್ನ ನಮ್ಮ ಮಾಸ್ಲು ಬಟ್ಟೆಯವ್ರನ್ನ ಇಟ್ಕೊಂಡು ನಾವು ಹೆಂಗೂ ಕಟ್ಕೊಂಡಿದ್ದೀವಿ. MP ಎಲೆಕ್ಷನಲ್ಲಿ 30,000 ಲೀಡ್ ಕೊಟ್ಟವ್ರು ನಮ್ಮ ಜನ. ನೀನು ಹೇಳಿದಲ್ಲ, ಭಾಷಣ ಮಾಡಿದಲ್ಲ, ನಾನು DK ಸುರೇಶ್ ಅವ್ರಿಗೆ 25,000 ಲೀಡ್ ಕೊಡಿಸ್ತೀನಿ ಅಂತ. ಆ ಭಾಷಣ ಹೊಟ್ಟೈತಿ. ಈಗ ಸುರೇಶ್ ಅಂತವ್ರನ್ನ ಉಳಿಸ್ಕೋಬೇಕಾಯ್ತು, ಸುರೇಶ್ ಅವರು ಕೆಲಸಗಾರರು ಅಂತ ಭಾಷಣ ಮಾಡಿ ಉಳಿಸ್ಕೋಬೇಕಾಯ್ತು. ಯಾರು ಉಳಿಸ್ಕೋಬೇಕಾದಿತ್ತು? ಉಳಿಸ್ಕೋಬೇಕಾಯ್ತು ಅವರೇ ಅಲ್ವಾ ಸರ್? ಉಳಿಸ್ಕೋಬೇಕಾಯ್ತು. ಅದಕ್ಕೋಸ್ಕರ ಇದು ಶಾಶ್ವತ ಅಲ್ಲ. ಇಂಥ ಕೆಟ್ಟ ರಾಜಕಾರಣ, ದ್ವೇಷದ ರಾಜಕಾರಣ, ಪೊಲೀಸ್ನವ್ರನ್ನ ಇಟ್ಕೊಂಡು 4 ಜನ ಪೊಲೀಸ್ನವ್ರನ್ನ ಇಟ್ಕೊಂಡು ಕರ್ಕೊಂಡು ಹೋಯ್ತಿಯಲ್ಲ ನಮ್ಮವ್ರನ್ನೆಲ್ಲ. ನೀನು ತಾಕತ್ತಿದೆ ನಮ್ಮ ತಾಲೂಕಲ್ಲಿ ಇದೇನ್ರಿ? ನನ್ನ ತಾಕತ್ತ ಪ್ರಶ್ನೆ ಮಾಡು, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ನನಗೆ ಎಷ್ಟು ತಾಕತ್ತು ಕೊಟ್ಟಿದ್ದು ತಾಲೂಕಿನ ಜನ? 2013ರಲ್ಲಿ 9,000 ಇತ್ತು, 67,000 ತಗೊಂಡು ಈ ಕ್ಷೇತ್ರದ ಜನ 1 ಸೀಟು ಇಲ್ಲಿ ಗೆದ್ದಿರಲಿಲ್ಲ, 15 ಸೀಟ್ ಗೆಲ್ಸ್ಕೊಟ್ರು. 40 ಪಂಚಾಯತಿಂದ 1 ಪಂಚಾಯತಿ 1 ಮೆಂಬರ್ ಇರಲಿಲ್ಲ, ಅವತ್ತು 24 ಪಂಚಾಯತಿ ಗೆಲ್ಸ್ಕೊಟ್ರು. ನಂತರ ನಾನು ಜಿಲ್ಲಾ ಪಂಚಾಯತು 13ರಲ್ಲಿ ಸೋತೆ, ಜಿಲ್ಲಾ ಪಂಚಾಯತು ಗೆಲ್ಸ್ಕೊಟ್ರು. ಅಧ್ಯಕ್ಷರಾಗಬೇಕಾಯ್ತು, ಅವತ್ತು ನೀನೇ ತಪ್ಪಿಸ್ದೆ, ನೀನೇ ಉಳಿ ಹಿಡಿದೆ. ನಾವೆಲ್ಲ ಕಾಂಗ್ರೆಸ್ ಬರ್ತೀವಿ, ನನ್ನ ತಮ್ಮನ ಅಧ್ಯಕ್ಷರು ಮಾಡಿರುತ್ತೆ ಅಂತ. ತಿರ್ಗಾ 53,000ದಲ್ಲಿ ಲೀಡಲ್ಲಿ 52,000 ಲೀಡಲ್ಲಿ ನನ್ನ ಈ ಕ್ಷೇತ್ರದ ಜನ ಗೆಲ್ಸಿದ್ರು. ನಾನು ಈ ಕ್ಷೇತ್ರಕ್ಕೆ ದುಡಿದಿದ್ದೀನಿ, ಈ ಕ್ಷೇತ್ರಕ್ಕೆ 1,000 ಕೋಟಿ ಯೋಜನೆ ತಂದಿದ್ದೀನಿ. ನಂದ್ರಲ್ಲಿ 10% ಏನಾದ್ರೂ 5 ವರ್ಷ ಟೈಮಲ್ಲಿ 10% ನಾನು ಪಟ್ಟಿ ಕೊಡ್ತೀನಿ. 10% ನೀನೇನೋ ತಂದ್ಬಿಟ್ರೆ ನಿಮ್ಗೆ ದೊಡ್ಡ ಒಂದು ಸಲ್ಯೂಟ್ ಹೊಡಿತೀನಿ. ತಗೊಂಬ ನೋಡೋಣ ನಿನಗೆ. ನೀನು ಮುಖ್ಯಮಂತ್ರಿ ಅವರೇ, DCM ಅವರೇ, ಅವರವರೇ, ಇವರವರೇ, ನಿಂದೇ ಇಲಾಖೆ, ನೀನೇ ಒಂದು ಚೇರ್ಮನ್ ಆಗಿದ್ಯಲ್ಲಪ್ಪ, ಆ ಇಲಾಖೆಯಿಂದ ಎಷ್ಟು ತಂದಿದೆಯಾ ಅಂತ ಹೇಳಿ ಅನೌನ್ಸ್ ಮಾಡು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಚೇರ್ಮನ್ ಆಗಿದ್ದೀರಲ್ರಿ, ಅಲ್ಲಿಂದ ಮಾಗಡಿ ತಾಲೂಕಿಗೆ ಎಷ್ಟು ಗ್ರಾಂಟನ್ನು ತಂದಿದ್ದೀನಿ ಅನೌನ್ಸ್ ಮಾಡು. ಹತ್ತತ್ರ 2 ವರ್ಷ ಆಯ್ತು ನೀವು ಗೆದ್ದಿ. ಮಂಚದ ಮೇಲೆ ಒಂದು ಬ್ರಿಡ್ಜ್ನ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ, ಬಸ್ಸೇ ಬರಲ್ಲ ಅಂತಾರಲ್ಲಿ. ನೀನು ಇಲಾಖೆಗೆ ಬರ್ತದದು ಮಾಡಿದ್ದೀರಾ? ಏನು ಮಾಡಿದೀಯ ಹೇಳು? GTTCಗೆ ವಿರೋಧ ಮಾಡಿದೆ, ತೋಗಿ ನೋಡಿ ಎಷ್ಟು ಜನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಹೇಮಾವತಿ ನೀರನ್ನ ತರಕ್ಕೆ ವಿರೋಧ ಮಾಡಿದೆ. ಇವತ್ತು ಕೂಡ 15 ದಿವಸದಲ್ಲಿ ಮನ್ಸು ಮಾಡಿದ್ರೆ ನೀರನ್ನ ರೈಸಿಂಗ್ ಮೇನಲ್ಲಿ 8 ಕೆರೆಗಳು ತುಂಬಿಸ್ಬೋದು. ನಿನಗೆ ಇಚ್ಛಾಶಕ್ತಿ ಇಲ್ಲ. ಆ ಕ್ರೆಡಿಟು ಮಂಜುಗೆ ಅಶ್ವತ್ಥಾಣ ಹೋಗುತ್ತೆ ಅಂತೇಳಿ ಮಾಡಲ್ಲ, ನೀನು ಮಾಡ್ಸಕ್ಕೆ ಬಿಡೋದಿಲ್ಲ, ನಿನ್ನ ಅಧಿಕಾರ ಐತೆ ಅಂತೇಳಿ. ಕರೆ ನನ್ನ ಜೊತೆ ಬರ್ತೀನಿ ನಾನು. ಅದು ಯಾಕೆ 15 ದಿವಸದಲ್ಲಿ ನೀರನ್ನ ರೈಸಿಂಗ್ ಮೇಲಿರ್ತಕ್ಕಂಥ ಕೆರೆಗಳಿಗೆ ತುಂಬಿಸೋಕ್ಕಲ್ಲ, ನಾನು ತೋರಿಸ್ತೀನಿ. ನೀನು ಎಕ್ಸ್ಪ್ರೆಸ್ ಕೆನಾಲ್ ಬರಬೇಕು ಅಂತೇಳಿ ನೀನು ಒಂದು ರೈಲ್ ಬಿಡ್ತಾ ಇದ್ದಿಲ್ಲ. ನೀನು ಕುಣಿಗಲ್ MLA ಇಟ್ಕೊಂಡು ಶುರು ಆಯ್ತಾ ಎಕ್ಸ್ಪ್ರೆಸ್ ಕೆನಾಲು? ಮೊದಲು BJP ಅವರು ವಿರೋಧ ಮಾಡ್ತಾವ್ರೆ, JDS ನವರು ವಿರೋಧ. ಇವಾಗ ಯಾರು ಮಾಡ್ತಾವ್ರೆ? ಇವಾಗ ಯಾರು ಮಾಡ್ತಾ ಇದ್ದಾರೋ? ಕಾಂಗ್ರೆಸ್ನವ್ರು ಮಾಡ್ತಾರೆ. ಕಾಂಗ್ರೆಸ್ನವ್ರ ಕೈಲಿ ನೀನು ಮಾಡ್ಸೋಕ್ಕೆ ಶಕ್ತಿ ಇಲ್ವಾ? ಮಾಡಿಸಪ್ಪ ನೋಡೋಣ. ಮೊನ್ನೆ ಭಾಷಣ ನೋಡಿದೆ ನಾನು ಲೈವಲ್ಲಿ. ರಾಜಣ್ಣವರು ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ರಾಜಣ್ಣವ್ರಿಗೆ ಮಾತಾಡ್ತಿದ್ರು. ರಾಜಣ್ಣವ್ರು ಏನು ಎಕ್ಸ್ಪ್ರೆಸ್ಸೇ ಮಾಡಲಿಲ್ಲ, ಆ ವಿಚಾರ ಮಾತಾಡಲೇ ಇಲ್ಲ. ರಾಜಣ್ಣವರು ಮಾತಾಡಿದ್ರಾ ಸರ್? ರಾಜಣ್ಣವ್ರು ಮಾತಾಡೋಣ. ಪರಮೇಶ್ವರ್ ಅವ್ರು ಮಾತಾಡೋರ ನೀರು ಕೊಡಿಸ್ತೀನಿ ಅಂತ ನೋಡ್ಕೊಂಬನ್ನಿ. ಹೋಗಿ ಎಕ್ಸ್ಪ್ರೆಸ್ ಕೆನಲ್ ಮಾಡೋಕ್ಕೆ ಟೆಂಡ್ರು ಮಾಡಿ
990 ಕೋಟಿಗಿನ ಟೆಂಡರ್ ಮಾಡಿದ್ರು, 300 ಕೋಟಿ ಕಿಕ್ ಬ್ಯಾಕು. ನೇರವಾಗಿ ಆರೋಪ ಮಾಡ್ತೀನಿ, ಎಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಕೆಲಸ ಪ್ರಾರಂಭ ಆಯ್ತಾ? ಅವನು ಕಾಂಟ್ರಾಕ್ಟರ್ ಏನು ಮಾಡ್ತಾನೆ? ಪೈಪ್ ತರ್ತಾನೆ, ರೋಡಲ್ಲಿ ಬಿಸಾಕ್ತಾನೆ, ದುಡ್ಡು ಹತ್ಕೊಂಡು ಹೋಯ್ತಾನೆ. ನೀ ಜಾಗ ಬಿಡಿಸಿ ನಾನು ಊದ್ಕೊಡ್ತೀನಿ ಅಂತಾನೆ. ಸರ್ಕಾರದ ದುಡ್ಡು ದೋಚ್ಕೊಂಡು ಹೋಯ್ತಾನೆ. ಇದಾ ಸ್ಕೀಮು? ಯಾವುದಾದ್ರೂ ಮಾತಾಡ್ಬೇಕಾದ್ರೆ ಯೋಗ್ಯತೆಗೆ ತಿಳ್ಕೊಂಡು ಮಾತಾಡಿ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ನಾನೇನು ಬ್ರಹ್ಮ, ನಾನೇ ಬೃಹಸ್ಪತಿ, ನಾನೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡೇ ಈ ಸಬ್ಜೆಕ್ಟ್ ತಂದು ತಿಳಿಸ್ತೀವಿ. ಇನ್ನೂ ಭಾಳಷ್ಟು ಮಾತಾಡೋದಿದೆ. ದಯಮಾಡಿ ಇದನ್ನೆಲ್ಲ ಪಾಪ ತಿಳಿಸ್ಬೇಕು ಅವ್ರಿಗೆ. ನೀವು ಬರೀಬೇಕು. ಈ ತಾಲೂಕಿನ ಜನಕ್ಕೆ ಎಚ್ಚರ ಆಗಬೇಕು. ಯಾವ ರೀತಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಾರೆ, ಇವ್ರ ಅಧಿಕಾರ ಹೆಂಗೆ ನಡೆಸ್ತಾರೆ, ಏನೇನು ಕೊಡ್ತಾರೆ ಅಂತ ನಾವು ನೋಡೋಣ. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಆ ಹೆಣ್ಮಕ್ಳಿಗೆ ನಮ್ಮದು ಸರ್ಕಾರ ಬರ್ತದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ನಾವು ಇವತ್ತು ಚುನಾವಣೆ ನಡೆದ್ರೂ ನಾವು ಸರ್ಕಾರ ತರ್ತೀವಿ, ಅಧಿಕಾರಕ್ಕೆ ಬರ್ತೀವಿ. ಆವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಥ್ಯಾಂಕ್ ಯು. BJP ಹೋಗಿ ಭೇಟಿಗೆ ಆಗಿರಲಿ, ಒಂದು ಕೇಳಿದ್ರು ಅಂತ. BJP ಮೆಂಬರ್ನ ನಾವೇ ಕರೆಸಿ ಎಲ್ಲ ಮಾತಾಡಿದ್ದು. BJP ಮೆಂಬರು, ಆಮೇಲೆ ಆ ನಾಯಕರು ಪಾಪ ಅವ್ರಿಗೆ ಅವರೇ ಪ್ರಶ್ನೆ ಆಗ್ತದೆ ಆತ್ಮಸಾಕ್ಷಿಗೆ. ನಮಗೆ ಒಂದು ಮೆಂಬರ್ ಇದ್ದವ್ರು ಅಧ್ಯಕ್ಷರು ಮಾಡಿದ್ರು, ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಯಾಕೆ ಅವ್ರು ಓಟ್ ಹಾಕ್ಲಿಲ್ವ? ನಾಗರತ್ನ ಮಾಡೋರಿಗೆ ಅಧ್ಯಕ್ಷರಾದ ಕೈ ಎತ್ತಲಿಲ್ವ? ರೇಖಾ ನವೀನ್ ಅವ್ರು ಕೈ ಎತ್ತಲಿಲ್ವ? ತಿರ್ಗಾ ಅವ್ರಿಗೆ ಬಂದು ಕೈ ಎತ್ತಬೇಕು ಅನ್ನೋದು ಯಾರಿಗಿರುತ್ತೆ? ಏನು ನೋಟಿಸ್ ಕೊಡ್ತಾರೆ, ಓಟ್ ಹಾಕ್ಬೇಕಲ್ವೇನ್ರಿ? ಸರ್, ಇಲ್ಲ ಒಂದು ಕಡೆ ನಿಮ್ಮ ಪುರಸಭಾ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ದಾರೆ. ಹೌದು, ನಾನು ವಿಫಲ ಆಗಿದ್ದೀನಿ. ಅದರಲ್ಲಿ ಸಫಲರಾಗಿರೋದು ಬಾಲಕೃಷ್ಣ ಅವರು. ಆ ಫಲ ಉಣ್ತಾರೆ ಅವರು ಉಣ್ಲಿ. ನಾನು ವಿಫಲ ಆಗಿದ್ದೇನೆ, ಬಾಲಕೃಷ್ಣ ಸಫಲ ಆಗಿದ್ದಾರೆ. ಅದ್ರ ಫಲ ಅವ್ರು ಉಣ್ತಾರೆ, ಅವರೇ ಊಟ ಮಾಡಿ. ಸರ್, ವಿಪ್ಪದ ಯಾವ ಥರ ಪ್ರೋಸೆಸ್? ವಿಪ್ ಕೊಟ್ಟಿದ್ದೀವಿ, ಕಾನೂನಿದ್ದೆ ಕ್ರಮ ಜರುಗಿಸ್ತೀವಿ. ಯಾವ ಥರ ಕಾನೂನು ಪ್ರಕಾರ ಆಗುತ್ತೆ. ಅದನ್ನೆಲ್ಲ ಹೇಗಾಗುತ್ತೆ ಅಂತ ನಾವು ಹೇಳ್ಬಾರ್ದು. ಕಾನೂನು ರೀತಿ ಕ್ರಮ ಆಗುತ್ತೆ. 7 ಡೇಸ್ ಮುಂಚೆನೇ ವಿಪ್ ಜಾರಿ ಮಾಡಿದ್ರ? 7 ಡೇಸ್ ಮೊದಲೇ ವಿಪ್ ಜಾರಿ ಮಾಡಿದ್ರ? ವಿಪ್ಪು 7 ಡೇಸ್ ಮುಂಚೆ ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋ ಕ್ರಮ ಇಲ್ಲ. ಕ್ರಮವಾಗಿ ಕಾನೂನು ರೀತಿ ಏನು ಕೊಡ್ಬೇಕು ಕೊಟ್ಟಿದ್ದೀವಿ. 10+1 ಇತ್ತು. ನಾವು ನಮ್ಮ ಸೇರಿ 10+1 11 ನಾವು ಗೆದ್ದಿದ್ದೀವಿ. ಹೌದು, ಅವ್ರು ಗೆದ್ದಿದ್ದಾರೆ, ಅದರಲ್ಲೇ ಡಿಸ್ಪ್ಯೂಟ್ ಇಲ್ಲ. ಅವ್ರು ಗೆದ್ದಿದ್ದಾರೆ. ಕೇಳಿದ್ವಿ ನಾವು ಯಾರ ಮತಕ್ಕೂ ಕೈ ಹಾಕಿಲ್ಲ. ನಮ್ಮ ಮತಕ್ಕೂ ನಾವಿಲ್ಲ. ಅವರು ಅದರಲ್ಲಿ ವಿಫಲರಾಗಿರೋದು ಅವರು ಅಂತ. ಹೌದು, ನಾವು ವಿಫಲರಾಗಿದ್ದೇವೆ. ಇದರಿಂದ ಏನೇನು ನಡೆದಿದೆ ಅಂತ ಹೇಳ್ತಾರ. ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟವ್ರೆ, ಯಾರ್ಯಾರು ಎಲ್ಲೆಲ್ಲಿ ಕಾಪ್ರೇಟ್ ಮಾಡವ್ರೆ, ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆಯಲ್ಲ. ಸರ್, ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಸರ್? ಗೊತ್ತಿತ್ತು ನನಗೆ. ಇದನ್ನ ಫೇಸ್ ಮಾಡಬೇಕಲ್ವಾ? ಈಗ ಹಿಂದೆ 4 ಜನ ಇದೇ MN ಮಂಜುನಾಥ್ ಅವ್ರನ್ನ ಅಧ್ಯಕ್ಷ ಮಾಡಕ್ಕೆ ಕೊಟ್ಟಾಗ 4 ಜನ ಕೈ ಕೊಟ್ಟು ಹೋದ್ರು. ಏನಾಯಿತು? ಅದಾಗಿ ಇವ್ರಿಗೆ ಅಲ್ಲಿ ಅನ್ಯಾಯ ಆಗಿದ್ದಕ್ಕೆ ಇನ್ನೊಂದು ಒಳ್ಳೆ ಸ್ಥಾನ ಸಿಗ್ತಾವಂತೆ. ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ತಾರೆ. ನೆಕ್ಸ್ಟ್ ಅವ್ರಿಗೂ ಅಧಿಕಾರ ಸಿಗ್ತದೆ. ಸೋತಾದ್ಮೇಲೆ ಹಂಗೆ ಹೇಳೋದು ಅಂತೇಳಿ. ಹೌದು, ನಾವು ಸೋತಿದ್ದೀವಿ. ಈಗ ಬಿಡದಿಲ್ ಸೋತವ್ರಲ್ಲಿ ಏನು ಹೇಳ್ತಾರೆ? ಹಂಗೆ ತಾನೆ ಅವರು ಹೇಳ್ತಾರೆ, ನಾವು ಹಂಗೆ 4 ಜನನ ಸಂಪರ್ಕ ಮಾಡಿರಲಿಲ್ಲ ಸರ್? ನೀವೇನು ಮಾತಾಡಲಿಲ್ಲ? ಎಲ್ಲ ಮಾಡಿದ್ವಿ. ಪಾಪ ಅವರು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾರೆ. ಆ ಸ್ಪೀಡ್ ಎಷ್ಟು ದಿನ ಇರ್ತದೆ ಅಂತ ನೋಡೋಣ. ತಾಲೂಕು ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷ ಆಗಿದ್ದಾರೆ. ಪದಾಧಿಕಾರಿಗಳು ಮಾಡ್ತಾ ಇದ್ದೀವಿ. 28ನೇ ತಾರೀಕು ಕನಕಪುರದಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಸರ್, ಮನೆ ವಿಚಾರ ಮಾಡಿ ಯಾವ ವಿಚಾರ ನಮ್ಗೆ ಯಾಕೆ? ನಮ್ಮ ತಾಲೂಕು ಏನಿದ್ರೆ ಮಾತಾಡ್ತೀವಿ. ಇದರಲ್ಲಿ ಮಾಜಿ ಶಾಸಕರು ಒಬ್ಬರು ಅಂತ ಪ್ರಕಟವಾಗಿದೆ ಸರ್. ಯಾರು 1000 ಜನ ಹೇಳ್ಕೊಳ್ಳಿ. ಮಾಜಿ ತಾಲೂಕಿನ ಮಾಜಿ ಶಾಸಕರು ಅಂತ ಒಂದು ಮಾಜಿ ಶಾಸಕರು 8 ಜನ ಇದ್ದಾರೆ. ದಲಿತ ಸಮುದಾಯಗಳನ್ನ ಮತ್ತು ಒಕ್ಕಲಿಗರ ಸಮುದಾಯನ ಹೀನಾಮಾನವಾಗಿ ಮಾತಾಡಿದ್ದಾರೆ ಅವರು. ಆ ವಿಚಾರವಾಗಿ
ನೋಡ್ರಿ, ಏನು ಮಾತಾಡಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಕಾನೂನು ರೀತಿ ಯಾರ್ಯಾರು ಕ್ರಮ ಆಗಿದೆ ಅದನ್ನು ಕಾನೂನು ರೀತಿ ಎದುರಿಸ್ಬೇಕು. ಇನ್ನೊಂದು ಹೇಳಿದ್ರೆ ದ್ವೇಷದ ರಾಜಕಾರಣ ಜಾಸ್ತಿನ ಉಳಿಯಲ್ಲ. ಇವ್ರಿಗೆ ಅಧಿಕಾರ ಅಂತ ದ್ವೇಷ ಮಾಡಿಬಿಟ್ಟು ದ್ವೇಷ ರಾಜಕಾರಣ ಮಾಡಿದ್ರೆ, ಬೇರೆಯವ್ರಿಗೆ ದೋಸೆ ತೂತಾದರೆ ಇವ್ರಿಗೆ ತವಾನೇ ತೂತು. ದೇಶದ ರಾಜಕಾರಣವನ್ನು ಹುಟ್ಟಾಕಿದೆ ಬಿಜೆಪಿ. ದ್ವೇಷದ ರಾಜಕಾರಣ ಯಾವಾಗ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನ ನೋಡೋಣ. ಇವರು ದ್ವೇಷದ ರಾಜಕಾರಣ ಮಾಡ್ತಾರಲ್ಲ, ಇವ್ರು ಇನ್ನೆಷ್ಟು ದಿನ ಮಾಡ್ಬಿಟ್ಟಾರ ದ್ವೇಷದ ರಾಜಕಾರಣ? ಇನ್ನು 3 ವರ್ಷ ಮಾಡ್ತಾರಾ? ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಲೆಕ್ಷನ್ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಕ್ಷೀಣಿಸ್ತಾ ಇದೆ ಸರ್. ಜಿಲ್ಲೆ ಅಲ್ಲ ನೋಡಿ, ಯಾವ ಎಲ್ಲಿ ಕ್ಷೀಣಿಸಿದೆ? ಮೊನ್ನೆ ನಡೆದ ಚುನಾವಣೆಯಲ್ಲಿ ಗೊತ್ತಾಗಿದೆಯಲ್ಲ ನಿಮಗೇನೆ, ಯಾರು ಸಂಘಟನೆ ಕ್ಷೀಣಿಸಿದೆ ಅಂತ. ಅಧಿಕಾರ ಇದೆ, ಅವ್ರ ಆಡಂಬರ ಇದೆ, ಸರ್ಕಾರದ ದುಡ್ಡಿದೆ, ಯಥೇಚ್ಛವಾಗಿ ಎಲ್ಲಿ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಜನ ಕರೆಸ್ತಾರೆ, ಕಾಸು ಕೊಡ್ತಾರೆ, ಜನ ತುಂಬಿಸ್ತಾರೆ, ಇವೆಲ್ಲ ಮಾಡ್ತಾ ಇದ್ದಾರೆ. ನೋಡಿದ್ದೀವಲ್ಲ, ಮೊನ್ನೆ CM ಬಂದಾಗ ಯಾವ ಜನ ಇದ್ದರು, ಎಷ್ಟು ಜನ ಇದ್ದರು ಎಲ್ಲ ನೋಡಿದ್ದೀವಲ್ಲ. ಸರ್ಕಾರ ನಡೆಸೋರು ಸರ್ಕಾರನೇ. ಸರ್ಕಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರೂ. ಜಿಲ್ಲಾಧ್ಯಕ್ಷರಾಗಿದ್ದ ಚನ್ನಪಟ್ಟಣದ್ದು ಅದರಲ್ಲೂ ಕೂಡ ಶಿಸ್ತು ಕ್ರಮ ಇವತ್ತು ಜರುಗಿಸ್ತಾ ಇದ್ದೀವಿ. ಕಾನೂನು ಹೋರಾಟ ಮಾಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.